ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಹರಿ ಮಹೇಶ್, ಜಿ ಸಾರೆಗಮಪ 21ರ ಸ್ಪರ್ಧಿ. ಇವತ್ತಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿದ ಹಾಗೆ ನಾನು ಸೆಮಿಫಿನಾಲೆ ಹಂತದಲ್ಲಿ ಸ್ಪರ್ಧೆಯಿಂದ ಹೊರಗು. ವೀಕ್ಷಕರೇ, ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಅತಿ ದೊಡ್ಡ ರಿಯಾಲಿಟಿ ಶೋ ಆದ ಸರಿಗಮಪ ರಿಯಾಲಿಟಿ ಶೋ ಈ ಬಾರಿ ಜನರ ಬೇಸರಕ್ಕೆ ಕಾರಣವಾಗಿದೆ. ಸರಿಗಮಪ ರಿಯಾಲಿಟಿ ಶೋನಲ್ಲಿ 6 ಜನ ಸ್ಪರ್ಧಿಗಳು ಫೈನಲ್ ಪ್ರವೇಶವನ್ನ ಮಾಡಿದ್ದಾರೆ. ಆದರೆ ನಿಜವಾದ ಸ್ಪರ್ಧಿಗಳನ್ನ ಶೋನಿಂದ ಹೊರಕ್ಕೆ ಹಾಕಿ ಏನಕ್ಕೂ ಬಾರದ ಸ್ಪರ್ಧಿಗಳನ್ನ ಫೈನಲ್ಗೆ ಸೆಲೆಕ್ಟ್ ಮಾಡಲಾಗಿದೆ. ಜಿ ಕನ್ನಡ ವಾಹಿನಿಯಲ್ಲಿ ಮೂಡಿಬರುತ್ತಿರುವ ಸರಿಗಮಪ ಶೋನಲ್ಲಿ ಲಹರಿ ಮಹೇಶ್ ಅವರು ಫೈನಲ್ ಪ್ರವೇಶವನ್ನ ಮಾಡುತ್ತಾರೆ ಅಂತ ಸಾಕಷ್ಟು ಜನರು ಭಾವಿಸಿದ್ದರು. ಆದರೆ ಲಹರಿ ಮಹೇಶ್ ಅವರು ಸರಿಗಮಪ ಶೋನಿಂದ ಹೊರಕ್ಕೆ ಹೋಗಿದ್ದಾರೆ. ಇನ್ನು ಲಹರಿ ಮಹೇಶ್ ಅವರು ಸರಿಗಮಪ ಶೋನಿಂದ ಹೊರಬಂದಿರುವುದು ಸಾಕಷ್ಟು ಜನರ ಬೇಸರಕ್ಕೆ ಕಾರಣವಾಗಿತ್ತು. ಸದ್ಯ ಸರಿಗಮಪ ಶೋನಿಂದ ಹೊರಬಂದ ಬೆನ್ನಲ್ಲೇ ಲಹರಿ ಮಹೇಶ್ ಅವರು ಲೈವ್ ಬಂದು ಮಾತನಾಡಿದ್ದಾರೆ. ಲಹರಿ ಮಹೇಶ್ ಅವರು ಲೈವ್ ಬಂದು ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಹರಿ ಮಹೇಶ್, ಜಿ ಸಾರೆಗಮಪ 21ರ ಸ್ಪರ್ಧಿ. ಇವತ್ತಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿದ ಹಾಗೆ ನಾನು ಸೆಮಿಫಿನಾಲೆ ಹಂತದಲ್ಲಿ ಸ್ಪರ್ಧೆಯಿಂದ ಹೊರಗುಳಿದಿದ್ದೇನೆ. ನಾನು ಇಲ್ಲಿವರೆಗೂ ಬರೋದಕ್ಕೆ ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಹಾಗೂ ನೀವು ನೀಡಿದ ಪ್ರತಿಯೊಂದು ವೋಟ್ಗಳು ಪ್ರಮುಖ ಕಾರಣವಾಗಿವೆ. ನನ್ನನ್ನು ಫಿನಾಲೆಯಲ್ಲಿ ನೋಡಬೇಕೆಂಬ ನಿಮ್ಮೆಲ್ಲರ ನಿರೀಕ್ಷೆಯನ್ನು ಹುಸಿಗೊಳಿಸಿದ್ದಕ್ಕೆ ಕ್ಷಮೆ ಇರಲಿ. ನೀವು ತೋರಿಸಿದ ಪ್ರೀತಿ, ಪ್ರೋತ್ಸಾಹಿಸಿದ ರೀತಿಗೆ ನಾನು ಎಂದೆಂದಿಗೂ ಆಭಾರಿಯಾಗಿರ್ತೀನಿ. ಇನ್ನು ಮುಂದಿನ ನನ್ನ ಸಂಗೀತದ ಪಯಣದಲ್ಲಿ ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಧನ್ಯವಾದ. ನಮಸ್ಕಾರ. ಹೌದು ವೀಕ್ಷಕರೇ, ದ್ಯಾಮೇಶ್ ಮತ್ತು ಬಾಳು ಬೆಳಗುಂದಿ ಸೇರಿದಂತೆ 6 ಮಂದಿ ಸ್ಪರ್ಧಿಗಳು ಸರಿಗಮಪ ರಿಯಾಲಿಟಿ ಶೋನಲ್ಲಿ ಫೈನಲ್ ಪ್ರವೇಶವನ್ನ ಮಾಡಿದ್ದಾರೆ. ಆದರೆ ರಿಯಾಲಿಟಿ ಶೋನಲ್ಲಿ ಬಹಳ ಚೆನ್ನಾಗಿ ಹಾಡುತ್ತಿದ್ದ ಲಹರಿ ಮಹೇಶ್ ಅವರು ಫೈನಲ್ನಿಂದ ಹೊರಗೆ ಬಂದಿದ್ದಾರೆ. ಲಹರಿ ಮಹೇಶ್ ಅವರು ಫೈನಲ್ನಿಂದ ಹೊರಗೆ ಬಂದಿರುವುದು ಸಾಕಷ್ಟು ಜನರ ಬೇಸರಕ್ಕೆ ಕೂಡ ಕಾರಣವಾಗಿದೆ. ಇನ್ನು ಸರಿಗಮಪ ರಿಯಾಲಿಟಿ ಶೋನಿಂದ ಹೊರಬಂದ ಬೆನ್ನಲ್ಲೇ ಲಹರಿ ಮಹೇಶ್ ಅವರು ವಿಡಿಯೋವೊಂದನ್ನು ಶೇರ್ ಮಾಡಿದ್ದು, ವಿಡಿಯೋ ಮೂಲಕ ಅಭಿಮಾನಿಗಳ ಬಳಿ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ನಿಮ್ಮ ಆಸೆಯನ್ನು ಈಡೇರಿಸಲು ನನ್ನ ಬಳಿ ಸಾಧ್ಯವಾಗಲಿಲ್ಲ. ನಾನು ಮಾಡಿದ ಕೆಲವು ತಪ್ಪುಗಳ ಕಾರಣ ನಾನು ಸೆಮಿಫೈನಲ್ನಲ್ಲಿ ಹೊರಗೆ ಬಂದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆಯನ್ನು ಈಡೇರಿಸುವ ಕೆಲಸವನ್ನ ಮಾಡುತ್ತೇನೆ ಅಂತ ಹೇಳಿದ್ದಾರೆ ಲಹರಿ ಮಹೇಶ್ ಅವರು. ಇನ್ನು ಲಹರಿ ಮಹೇಶ್ ಅವರ ವಿಡಿಯೋವನ್ನು ನೋಡಿದ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಕಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಲಹರಿ ಅವರೇ, ನೀವು ಬಹಳ ಚೆನ್ನಾಗಿ ಹಾಡನ್ನು ಹಾಡಿದ್ದೀರಿ, ಆದರೆ ಇದರಲ್ಲಿ ಬೇರೆಯವರ ಕೈ ಚಳಕವಿದೆ. ನಿಮ್ಮಂಥ ಒಳ್ಳೆಯ ಪ್ರತಿಭೆಗಳಿಗೆ ಅಲ್ಲಿ ಬೆಲೆ ಇಲ್ಲ. ಅಲ್ಲಿ ಬೆಲೆ ಇರುವುದು ಕೇವಲ TRPಗೆ ಮಾತ್ರ. ಅದೇ ರೀತಿಯಲ್ಲಿ ಜಡ್ಜ್ಗಳು ಕೂಡ ನಿಮಗೆ ಮೋಸವನ್ನ ಮಾಡಿದ್ದಾರೆ. ಸರಿಗಮಪ ಜಡ್ಜ್ಗಳು ಕೂಡ ನಿಮಗೆ ಮೋಸವನ್ನ ಮಾಡಿದ್ದಾರೆ. ಆದರೆ ನೀವು ಕನ್ನಡಿಗರ ಮೆಚ್ಚುಗೆಗೆ ಕಾರಣರಾಗಿದ್ದೀರಿ. ಜಿ ಕನ್ನಡ ಕೇವಲ TRPಗೋಸ್ಕರ ಸರಿಗಮಪ ಕಾರ್ಯಕ್ರಮವನ್ನು ನಡೆಸುತ್ತಿದೆ. ನಿಜವಾದ ಪ್ರತಿಭೆಗಳನ್ನ ಮೇಲಕ್ಕೆ ತರುವ ಕೆಲಸವನ್ನ ಜಿ ಕನ್ನಡ ಮಾಡುತ್ತಿಲ್ಲ. ಕನ್ನಡದಲ್ಲಿ ಮೂಡಿಬರುತ್ತಿರುವ ಕೆಟ್ಟ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಸರಿಗಮಪ ರಿಯಾಲಿಟಿ ಶೋ ಅಂತ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಯಾರು ಫೈನಲ್ ಪ್ರವೇಶವನ್ನ ಮಾಡಬೇಕಾಗಿತ್ತು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.